ಇದ್ದೀನಿ. ದಯವಿಟ್ಟು ತಂದೆ ತಾಯಿಗಳು, ಪೋಷಕರು ದಯವಿಟ್ಟು ಕೂಡ ನೋಡಿ, ಕೈ ಜೋಡಿಸಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನಾಗ್ಬೋದು ಅಥವಾ ಗಂಡು ಮಕ್ಕಳನ್ನಾಗ್ಬೋದು, ಮಕ್ಕಳನ್ನಾಗ್ಬೋದು, ಯುವಕರನ್ನಾಗ್ಬೋದು, ದಯವಿಟ್ಟು ಕೂಡ ಕೈ ಜೋಡಿಸಿ ಮತ್ತೆ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೂಡ ಕರ್ಕೊಂಬಂದು ಶಿವನ ತೋರಿಸಿ. ನಮ್ಗೆ ಏನು ದುಡ್ಡು ಸಂಪಾದನೆ ಮಾಡಿರೋದು ಯಾರ ಹತ್ರನೂ ಉಳಿಯಲ್ಲ. ಆದ್ರೆ ಅದರಿಂದ ಮಕ್ಕಳು ಕಲಿತಕ್ಕಂಥದ್ದು ಎಷ್ಟೋ ಇರ್ತದೆ. ಒಳ್ಳೇದನ್ನು ಕಲಿಯೋದಿರ್ತದೆ, ಕೆಟ್ಟದನ್ನ ಬಿಡೋದಿರ್ತದೆ. ನಾನು ಅದೇ ಹೇಳೋದು, ಒಂದು ಫಿಲಿಂ ಅಂದ್ಮೇಲೆ ಅಥವಾ ಒಂದು ಶೋ ಅಂದ್ಮೇಲೆ ಹಾಸ್ಯಭರಿತವಾಗಿರ್ತದೆ. ಅದನ್ನ ನಾವ್ ಯಾವತ್ತೂ ಒಳ್ಳೇದನ್ನ ಗ್ರಹಿಸ್ಕೊಂಡು ನಾವು ಬದುಕನ್ನ ಕಟ್ಕೊಳ್ತಕ್ಕಂಥ ಪ್ರವೃತ್ತಿ ಮತ್ತೆ ಪರಂಪರೆಯನ್ನ ಉಳಿಸ್ತಕ್ಕಂಥದ್ದಾಗ್ಬೇಕು. ಕೆಟ್ಟದ್ದು ಏನೇ ಇದ್ರು ಕೂಡ ನಾವು ಅಲ್ಲೇ ಬಿಟ್ಟು, ಏನು ಇರಲ್ಲ, ಒಂದು ವೇಳೆ ಆ ಥರದ್ದು ಏನಾದ್ರು ಇದ್ರೆ ಅದನ್ನ ಅಲ್ಲೇ ಬಿಟ್ಟು ನಾವು ಗ್ರಹಿಸ್ಕೊಂಡು, ಆದ್ರೆ ಅದರಿಂದ ನಮ್ಗೆ ಅರಿವಾಗ್ತದೆ. ನೋಡಪ್ಪ, ಈಗ ನಾಟಕದಲ್ಲಿ ಏನಾಗ್ತದೆ ಅಂದ್ರೆ, ನಾನ್ ಮೊನ್ನೆ ನೋಡ್ದಂಗೆ ಇವ್ರ ನಾಟಕ, ಅದರಲ್ಲಿ ಹಳ್ಳಿಯಲ್ಲಿ ಒಬ್ಬ ಪ್ರಬಲ ವ್ಯಕ್ತಿ, ಒಬ್ಬ ಸಾಹುಕಾರ ಯಾವ ರೀತಿ ತನ್ನ ಅಧಿಕಾರವನ್ನ ಅಥವಾ ಪಂಚಾಯಿತಿಯನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡು ಬೇರೆಯಲ್ಲಿ ಬಡವರ ಮೇಲೆ ಯಾವ ರೀತಿ ದಬ್ಬಾಳಿಕೆಗಳನ್ನ ಮಾಡಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತಾರೆ ಒಂದು ಇವತ್ತಿನ ಸಮಾಜದಲ್ಲಿ ಅಂತಕ್ಕಂಥದ್ದನ್ನ ತುಂಬಾ ಸೊಗಸಾಗಿ ಹಾಸ್ಯಭರಿತವಾಗಿ ತೋರಿಸಿದ್ರು. ಅಂದ್ರೆ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳು ಯುವಕರು ಕೆಟ್ಟದ್ದು ಇರ್ತದೆ ಅದನ್ನು ನೋಡಿ ತಿಳ್ಕೊಂಡು ಎಲ್ಲೋ ಒಂದು ಕಡೆ ಅವ್ರು ಜಾಗೃತರಾಗೋದಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ದಯವಿಟ್ಟು ಕೂಡ ಮಕ್ಕಳು ಮತ್ತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ಈ ಶೋನ ನೋಡಿ ಯಶಸ್ವಿಗೊಳಿಸ್ತಕ್ಕಂಥ ಪ್ರಯತ್ನ ಆಗ್ಲಿ. ದಯವಿಟ್ಟು ಕೂಡ ತಪ್ಪದೆ ಎಲ್ಲರೂ ಕೂಡ ಬಂದು ಶೋ ನೋಡಿ. ಸುಮಾರು ಒಂದು 1500 ಆಸನಗಳಿದೆ ಕನ್ನಡ ಭವನದಲ್ಲಿ. ದಯವಿಟ್ಟು ಕೂಡ ಬಂದು ನೋಡಿ. ತುಂಬಾ ನೀವು ನೆಮ್ಮದಿಯಿಂದ ಮನೆಗೆ ಹೋಗಿ ತುಂಬಾ ನೆಮ್ಮದಿಯಿಂದ ಮಲಗ್ಬೋದು, ಮತ್ತೆ ಜಾಗೃತರಾಗ್ತೀವಿ. ಮತ್ತೆ ಸಮಾಜದ ಈಗಿರೋ ಬಗ್ಗೆ ನಾನು ಹೇಳ್ದಂಗೆ ಕಲೆಯನ್ನ ಉಳಿಸಬೇಕು, ಬೆಳೆಸಬೇಕಂತ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳ್ಬಿಟ್ಟು ಮನವಿ. ಕೆಟ್ಟೆ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವನು ನಾನು. 1969 ಇಸ್ವಿಯಿಂದ ಈ ರಂಗಭೂಮಿಯಲ್ಲಿ ನಾನು ತೊಡಗಿಕೊಂಡೆ. ಹಾಗಾಗಿ ಕಲೆಯನ್ನೇ ಅದನ್ನು ನಂಬಿಕೊಂಡು ಬಂದೆ. ಅದು ಬಿಟ್ಟು ನನಗೇನು ಗೊತ್ತಿಲ್ಲ. ನಾನು ಕೇವಲ ಓದಿರೋದು 4ನೇ ಕ್ಲಾಸ್ ಮಾತ್ರ. ಆದರೆ ಅದೇನೋ ಆ ಕಲೆ ನನ್ನಲ್ಲಿ ಸೇರಿತು. ಆ ಕಲೆ ಉಳಿಸ್ಕೊಂಡು ಇವತ್ತು ನಾನು 1986ನೇ ಇಸ್ವಿಯಲ್ಲಿ ಸ್ವಂತ ಕಂಪನಿನ ಕಟ್ಟಿದೆ. ಸ್ವಂತ ಕಂಪನಿ ಕಟ್ಟಿ ಕುಮಾರೇಶ್ವರ ನಾಟಕ ಸಂಘ ಹುಣಸೆಕಟ್ಟೆ ಚಿತ್ರದುರ್ಗ ಜಿಲ್ಲೆ ಎಂಬ ನಾಟಕವನ್ನು ಸ್ಥಾಪನೆ ಮಾಡಿ 1986ರಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಇರಬಹುದು, ತಾಲೂಕು ಮಟ್ಟ ಇರಬಹುದು, ಹೋಬಳಿ ಮಟ್ಟ ಇರಬಹುದು, ಗ್ರಾಮಗಳಿರಬಹುದು, ಎಲ್ಲ ಕಡೆ ನಾಟಕದ ಕಂಪನಿಯನ್ನು ಮಾಡಿ ಸುಮಾರು ಜನಗಳಿಗೆ, ಸಾವಿರಾರು ಜನಗಳಿಗೆ ನಾನು ತರಬೇತಿ ಕೊಟ್ಟಿದ್ದೇನೆ. ಒಂದು 100 ನಾಟಕಗಳನ್ನು ಅಭಿನಯಿಸಿದ್ದೇನೆ. ಕಲೆ ಬಿಟ್ಟು ನನಗೇನು ಗೊತ್ತಿಲ್ಲ. ನಾನು 1979 ಮಾರ್ಚ್ 8ರಲ್ಲಿ ನನ್ನ ಧರ್ಮಪತ್ನಿಯಾದಂಥ ಶ್ರೀಮತಿ ಮಂಜುಳಾ ಅವರನ್ನ ನಾನು ಮದುವೆ ಮಾಡಿಕೊಂಡೆ. ಅದು ಚಿತ್ರದುರ್ಗದ ಇತಿಹಾಸ ಒಂದು ಆದಂಥ, ಮದಕರಿ ನಾಯಕನ ಇತಿಹಾಸ ಆದಂಥ ಕುಮಾರಸ್ವಾಮಿ ಅಂತ ಹೆಸರಿದ್ದಾರೆ, ತಾವೆಲ್ಲ ಗೊತ್ತಿದ್ದರು. ಅವ್ರಿಗೂ ಕೂಡ ರಾಜ್ಯ ಪ್ರಶಸ್ತಿ ಬಂದಿದೆ. ಅವ್ರ ಅಕ್ಕನ ಮಗಳನ್ನ ನಾನು ಮದುವೆ ಆದೆ 1979 ಮಾರ್ಚ್ 8ರಲ್ಲಿ. ಆ ಮಾರ್ಚ್ 8ರಲ್ಲಿ ಮದುವೆ ಆದಾಗ ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ನಾನು ಕ್ಯಾಂಪ್ ಮಾಡಿದ್ದೆ, ಕುಮಾರೇಶ್ವರ ನಾಟಕ ಸಂಘ ಅಂತ. ಇಲ್ಲಿ ನಮ್ಮ ಜೂನಿಯರ್ ಕಾಲೇಜು BO ಆಫೀಸ್ ಹತ್ರ ಕಂಪ್ನಿ ಹಾಕಿದಾಗ ಸುಮಾರು ನಾಟಕಗಳು ಒಂದು 3-4 ತಿಂಗಳು ನಾಟಕ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡೇ ಬಂದಿದ್ದೀನಿ. ಈಗ ಕಲೆ ನಶಿಸಿ ಹೋಗ್ತಾ ಇದೆ, ತಾವೆಲ್ಲ ತಮಗೆ ಗೊತ್ತಿದೆ. ಯಾಕಂದರೆ ಈ ಟಿವಿಗಳು, ಈ ಮೊಬೈಲ್ಗಳು ಬಂದ ಮೇಲೆ ನಾವು ಕಲಾವಿದರು ಬದುಕುವುದು ತುಂಬ ಕಷ್ಟವಾಗಿದೆ. ನನಗೆ 4 ಹೆಣ್ಣು ಮಕ್ಕಳು, ಒಬ್ಬ ಮಗ. ಆ ಜೀವನ ಈ ಕಲೆಯಿಂದಲೇ ಜೀವನ. ನನಗೆ ಬೇರೆ ಇದು ಕಲೆ ಬಿಟ್ಟರೆ ನನಗೇನು ಗೊತ್ತಿಲ್ಲ. ಹಾಗಾಗಿ ಕಂಪ್ನಿ ಮಾಡಿದ್ದೆ. ಈಗ ಸ್ವಲ್ಪ ದಿನ ಕಂಪ್ನಿ ನಿಲ್ಲಿಸಿದ್ದೇನೆ. ಬೆಂಗಳೂರಲ್ಲಿ 10 ವರ್ಷ ನಡೆಸಿದೆ. ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಯಿತು, ಹಾಗಾಗಿ ನನಗೆ ವರ್ಕೌಟ್ ಆಗಲಿಲ್ಲ. ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ ಮಾಡಿದ್ದು ನೆನಪಿತ್ತು, ಹಾಗಾಗಿ ಅಭಿಮಾನಿಗಳು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಆದರೆ ಸ್ವಲ್ಪ ಹೆಲ್ಪ್ ಆಗುತ್ತಂತ ಇಲ್ಲಿ ಒಂದು ನಾಟಕ ಇಟ್ಕೊಂಡೆ. ಅದರಂತೆ ಸ್ವಲ್ಪ ಮೊನ್ನೆ ಮಾಡಿದಾಗ ಸ್ವಲ್ಪ ಆಯಿತು ಕಲೆಕ್ಷನ್ನು. ನಮ್ಮ ಬ್ರದರ್ ತೀರ್ಕೊಂಡು ಹೋದರೆ ಅಂತ ನಾನು ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅಭಿಮಾನಿಗಳು ಹೇಳ್ಕೊಂಡ್ರು, ತುಂಬ ನಾಟಕ ಚೆನ್ನಾಗಿ ಮಾಡ್ತೀನಿ, ಇನ್ನೊಂದು ಕಾರ್ಯಕ್ರಮ ಮಾಡಿಸಿ ನಿಮಗೆಲ್ಲ ಅನುಕೂಲ ಆಗುತ್ತಂತ ನಮ್ಮ ಮಠಮಪ್ಪನವರು ಹೇಳಿದಾಗ ಆಯಿತು, ಮತ್ತೊಂದು ಕಾರ್ಯಕ್ರಮ ಹಾಕ್ಕೊಂಡೆ, ಮುದುಕನ ಮದುವೆ ಅಂತ. ಈಗ 8ನೇ ತಾರೀಕು ನಾನು ಇಟ್ಕೊಂಡಿದ್ದೇನೆ. ದಯವಿಟ್ಟು ತಾವೆಲ್ಲ 8ನೇ ತಾರೀಕಿಗೆ ಬಂದು ಕಲೆಗೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತೀನಿ. ಏಕೆಂದರೆ ಇದನ್ನೇ ನಂಬಿಕೊಂಡು ಬಂದಿದ್ದೇನೆ. ಇದು ಬಿಟ್ಟು ನಮಗೇನು ಗೊತ್ತಿಲ್ಲ. ಇವತ್ತು ಹೇಳ್ಬೇಕಂದ್ರೆ ನನಗೆ ಬಾಡಿಗೆ ಮನೆಯಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೇನೆ. ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆ ಇಲ್ಲ, ಜಮೀನು ಸಮೇತ ಅಷ್ಟಕ್ಕಷ್ಟೇ. ಏಕೆಂದ್ರೆ ನಾವು 8 ಜನ ಅಣ್ಣ ತಮ್ಮಗಳು, ಎಲ್ಲ ಒಂದೊಂದು ಎಕರೆ ಬಂದಿರಬಹುದು ಅಷ್ಟೇನೆ. ಎಲ್ಲ ಬೆದ್ಲು ಆ ಕಡೆ ಚಿತ್ರದುರ್ಗ ಡಿಸ್ಟಿಕ್ ಎಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ಹಾಗೆ ಕಲೆನೇ ನಂಬಿಕೊಂಡು ಬಂದಿದ್ದೇನೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2024-25ರಲ್ಲಿ ನನಗೆ
ಸರ್ಕಾರ ನನ್ನನ್ನು ಗುರುತಿಸಿ, ನನ್ನ ಕಲೆಯನ್ನು ಗುರುತಿಸಿ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ಕೊಟ್ಟಿದೆ. ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಿದ್ದೇನೆ ಸರ್ಕಾರಕ್ಕೆ. ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಿ ನೀವೆಲ್ಲ ನಮ್ಮ ನಾಟಕಕ್ಕೆ, ಕಲೆಗೆ, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಇದಕ್ಕೆ ಮೊದಲನೇದಾಗಿ ನಮ್ಮ ಮಠಮಪ್ಪನವರು ಇಲ್ಲಿ ಕರೆಸಿ, ನಿಮ್ಮ ಪತ್ರಕರ್ತ ಸಂಘದವರ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಎಲ್ಲ ಸದಸ್ಯರುಗಳು, ಮೆಂಬರ್ಗಳು ಇರ್ಬೋದು, ನೀವೆಲ್ಲರೂ ಪ್ರೋತ್ಸಾಹ ಮಾಡುತ್ತೀರಂತ ನಾನು ನಂಬಿದ್ದೇನೆ. ಅದರಂತೆ ಇವತ್ತು ನಾನು ಬಂದಿರೋದು ಇಲ್ಲಿ ನಮ್ಮ ಮಠಮಪ್ಪರ ಕಡೆಯಿಂದ ಬಂದು ನಮಗೆಲ್ಲ ಒಂದು ಪರಿಚಯ ಮಾಡಿಕೊಡ್ತಿದ್ದಾರೆ. ಅವರಿಗೆ ನಮ್ಮ ಮಠಮಪ್ಪನವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ತಿಳಿಸ್ತಿದ್ದೇನೆ. ನೀವೆಲ್ಲ ಪತ್ರಕರ್ತರು ಹೆಚ್ಚು ಪ್ರಚಾರ ಮಾಡಿ ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದ. ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು, ಇವತ್ತು ರಂಗಭೂಮಿ ಕಲಾವಿದರು ಇತಿಹಾಸ ಪುಟಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿ, ಏನು ಇವತ್ತು ಟೆಕ್ನಾಲಜಿ ಬೆಳೆದಂತೆಲ್ಲ ಏನು ಇವತ್ತೆಲ್ಲ ನಡೀತಾ ಇದೆ, ಅದರ ಹಿಂದೆ ಏನೂ ಇರಲಿಲ್ಲ. ಬರೀ ನಾವು ನಾಟಕಗಳ ಮುಖಾಂತರ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಾಟಕಗಳ ಮುಖಾಂತರ ಲೈವ್ ಪ್ರದರ್ಶನವನ್ನ ತುಂಬಾ ಅಚ್ಚುಕಟ್ಟಾಗಿ, ನೀಟಾಗಿ ರಂಗಭೂಮಿ ಕಲಾವಿದರು, ನಾಟಕಕಾರರು ಕೊಡ್ತಾ ಇದ್ರು. ಅದನ್ನೆಲ್ಲ ನಾವು, ನೀವು ಮತ್ತೆ ಜನತೆ ಎಲ್ಲಾನು ಕೂಡ ನೋಡಿರ್ತಕ್ಕಂಥದ್ದೇ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಆ ಒಂದು ಕಲಾವಿದರ ಬದುಕು ಎಲ್ಲೋ ಒಂದ್ ಕಡೆ ಇವತ್ತು ಸಂಕಷ್ಟದಲ್ಲಿದೆ. ಅದ್ರ ಬಗ್ಗೆ ಯಾರನ್ನು ಕೂಡ ಅರಿವು ಮೂಡಿಸ್ಕೊಂತ ಇಲ್ಲ. ಅದು ಸರ್ಕಾರಗಳಾಗ್ಬೋದು ಅಥವಾ ಜನತೆನೂ ಕೂಡ ಎಲ್ಲೋ ಒಂದ್ ಕಡೆ ಇದರಿಂದ ದೂರ ಆಗ್ತಾ ಇದ್ದಾರೆ. ದಯವಿಟ್ಟು ಅದಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ರಂಗಭೂಮಿ ಕಲಾವಿದರು ಇವತ್ತು ಅವರು ಹೊಟ್ಟೆಪಾಡಿಗಾಗಿ ಬೇರೆ ಬದುಕಿಲ್ಲ ಅವ್ರದ್ದು. ಎಲ್ಲೋ ಒಂದ್ ಕಡೆ ನಾಟಕವನ್ನ, ರಂಗಭೂಮಿ ಕಲೆಯನ್ನ ಪ್ರದರ್ಶನ ಮಾಡಿ ಅದರಿಂದ ಜೀವನ ಮಾಡಿ ಅವ್ರ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡಿ ಸಾಕ್ತಕ್ಕಂಥದ್ದು ಬಿಟ್ರೆ ಅವ್ರದ್ದು ಬೇರೆ ವೃತ್ತಿ ಉದ್ಯೋಗ ಯಾವುದು ಕೂಡ ಖಂಡಿತ ಇರಲ್ಲ. ಆಮೇಲೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಅವ್ರು ನೋಡಿದ್ರೆ ನಮ್ಗೆ ಖುಷಿ ಆಗ್ತದೆ. ಇಂಥ ಒಂದು ಕಲಾವಿದರ ಬದುಕು ಹಸನಾಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಕೋರ್ಕೊಳ್ತಾ, ಇವತ್ತು ದಿನಾಂಕ 8/4/2026 ಬುಧವಾರ ಸಂಜೆ 6:30ಕ್ಕೆ ಕನ್ನಡ ಭವನದಲ್ಲಿ, ನಮ್ಮ BB ರಸ್ತೆ ಕನ್ನಡ ಭವನ ಇದೆಯಲ್ವಾ ಹೊಸದಾಗಿರ್ತಕ್ಕಂಥದ್ದು, ಅಲ್ಲಿ ಮುದುಕನ ಮದುವೆ ಹಾಸ್ಯ ನಾಟಕ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರು ಎಂಟೈರ್ ಟೀಮು, ಇವೆಲ್ಲ ಕೆಲವರೆಲ್ಲ ಬಂದಿಲ್ಲ ಇವತ್ತು, ಅಲ್ಲಿ ಇಲ್ಲಿ ಬಿಸಿ ಇದ್ದಾರೆ ಅವರು. ಹಾಗಾಗಿ ಅವತ್ತು ಬಂದು ಸಂಜೆ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ರಂಗಭೂಮಿಯ ನಾಟಕವನ್ನ, ಮುದುಕನ ಮದುವೆ ಹಾಸ್ಯ ನಾಟಕ. ಹಾಗಾಗಿ ದಯವಿಟ್ಟು ನಾನು ಚಿಕ್ಕಬಳ್ಳಾಪುರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತಲಿರ್ತಕ್ಕಂಥವ್ರು ಯಾರೇ ಆಗ್ಲಿ ದಯವಿಟ್ಟು ಕೂಡ ಈ ಒಂದು ಮುದುಕನ ಮದುವೆ ಹಾಸ್ಯ ನಾಟಕವನ್ನ ದಯವಿಟ್ಟು ಕೂಡ ಬಂದು ನೋಡಿ. ಮತ್ತೆ ಇವ್ರು ಯಾವುದೇ ರೀತಿಯಲ್ಲಿ ಅಲ್ಲಿ ಫೀಸ್ ಕೂಡ ಅವರು ಸಹಾಯಧನ ಅಂತ ಹಾಕಿದ್ದಾರೆ, ಶುಲ್ಕ ಇಷ್ಟು ಅಂತ ಹಾಕಿಲ್ಲ. ಅಂದ್ರೆ ಅವ್ರ ವ್ಯಕ್ತಿತ್ವನ ನಾವು ಇವತ್ತು ಅರ್ಥಕೋಬೇಕಾಗಿದೆ. ಸಹಾಯಧನ ಅಂತ ಹಾಕಿದ್ದಾರೆ ಅಂದ್ರೆ ನಾವೇನೋ ಒಂದಷ್ಟು ಕೊಟ್ರೆ ಅದನ್ನ ಒಂದು ಮಡ್ಕೊಂಡು ಏನೋ ಜೀವನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಹಾಯಧನ ಏನಾದ್ರು ನಿಮ್ ಕಡೆಯಿಂದ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಕೇಳಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ. ಹಾಗಾಗಿ ಇವತ್ತು ರಂಗಭೂಮಿ ಕಲಾವಿದರು ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಇಂಥವ್ರಿಗೆ ನಾವು ಪ್ರತಿಯೊಬ್ಬರೂ ಕೂಡ ಪ್ರೋತ್ಸಾಹ ನೀಡಿ ಒಂದು ಇವರ ಒಂದು ಬದುಕುಗಳನ್ನ ಹಸನಾಗ್ಲಿಕ್ಕೆ ವಿಶೇಷವಾಗಿ ಇವತ್ತು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬುಧವಾರ ಸಂಜೆ 8ನೇ ತಾರೀಕು ತಾವು ಎಲ್ಲೇ ಇರಿ ಬಂದು ಈ ಶೋ ಅನ್ನ ನೋಡಿ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಭವನದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ. ಜೊತೆಗೆ ಯುವ ಜನತೆಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಜೊತೆಗೆ ಕುಟುಂಬ ಮಕ್ಕಳನ್ನೂ ಕೂಡ ಕರ್ಕೊಂಡ್ಬಂದು ಈ ಒಂದು ಶೋನ ತೋರಿಸಿ. ಯಾಕೆಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲ ನೀವು ನೋಡ್ದಂಗೆ ಬರೀ ನಾವು ಏನಾಗ್ತಾ ಇದೆ ಟಿವಿಗಳಲ್ಲಿ ಮತ್ತೆ ಯಾವ್ದೋ ಫಿಲಿಂ ಶೋಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವು ಇವತ್ತು ಯಾವ್ದೋ ರೀಲ್ಸ್ ಮುಖಾಂತರ ಮಾಡಿರ್ತಕ್ಕಂಥದನ್ನ ಇವತ್ತು ನಾವು ನೋಡಿ ಎಂಜಾಯ್ ಮಾಡ್ತಾ ಇದೀವಿ. ಆದ್ರೆ ಇವರು ಲೈವ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ, ನೀಟಾಗಿ, ಹಾಸ್ಯಭರಿತವಾಗಿ ಮೊನ್ನೆ ಚೆನ್ನಗೌಡ ಅಂತ ಹೇಳಿ ಇದೇ ಕನ್ನಡ ಭವನದಲ್ಲಿ 2 ತಿಂಗಳ ಹಿಂದ್ಗಡೆ ಶೋ ನಡೆಸ್ಕೊಟ್ರು. ನಾವು ಎಂಟೈರ್ ಫ್ಯಾಮಿಲಿ ಹೋಗಿದ್ವಿ. ನಿಜವಾಗ್ಲೂ ಕೂಡ ಫಿಲಿಂ ನೋಡೋದಕ್ಕಾದ್ರೂ ಬೋರ್ ಆಗ್ತದೆ. 1 ಅವರ್ 1.5 ಅವರ್ಗೆ 3 ಅವರ್ 3.5 ಅವರ್ ಮೇಲೆ ಒಂದು ಶೋನ ನಡೆಸ್ಕೊಟ್ರು. ನಿಜವಾಗ್ಲೂ ಕೂಡ ನಮ್ಗೆ ಯಾವ ರೀತಿ ಟೈಮು ಆಗೋಯ್ತು, ಇನ್ನು ಆಗ್ಲೇ ಶೋ ಮುಗ್ದೋಯ್ತಾ ಅಂತಕ್ಕಂಥ ಭಾವನೆ ನಮ್ಗೆಲ್ರಿಗೂ ಕೂಡ ಮೂಡ್ತು. ಸುಮಾರು ಜನ ಭಾಗಿಯಾಗಿದ್ರು ಅದು, ಆದ್ರೆ ಅಷ್ಟು ಪಬ್ಲಿಸಿಟಿ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ನಾವೇ ಹೇಳಿದ್ವಿ, ಒಂದಷ್ಟು ನಿಮ್ಮ ಪತ್ರಿಕೆ ಹಾಗೂ ಮಾಧ್ಯಮಗಳ ಮುಖಾಂತರ ಅವರನ್ನ ನಾನು ಆಗ್ಲೇ ಹೇಳಿದಂಗೆ ಅವರ ಹೊಟ್ಟೆಪಾಡು ಬದುಕು ಜೀವನ ಸಾಗಿಸೋದಕ್ಕೋಸ್ಕರ ನಿಮ್ಮಗಳ ಒಂದು ಸಹಕಾರದೊಂದಿಗೆ ಒಂದು ಎಂಟೈರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಈ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥವ್ರಿಗೆ ಮೆಸೇಜ್ ತಲುಪಿ
ಈ ಒಂದು ಶೋಗೆ ಬಂದು ಆಗಮಿಸಿ ಮತ್ತೆ ಒಂದು ಪರಂಪರೆ, ನಮ್ಮ ಒಂದು ಪೌರಾಣಿಕ ಒಂದು ಪರಂಪರೆ, ನಾಟಕ ಪರಂಪರೆ, ಪೌರಾಣಿಕ ಒಂದು ಇದನ್ನ ಮಕ್ಕಳಲ್ಲಿ ಹಾಗೂ ಯುವಜನತೆಯಲ್ಲಿ ನಾವು ಬೆಳೆಸ್ತಕ್ಕಂಥ ಆದ್ಯ ಕರ್ತವ್ಯ ನಮ್ಮ ಮೇಲಿದೆ ಅಂತ ನನಗಂತೂ ಅನಿಸ್ತದೆ. ಹಾಗಾಗಿ ದಯವಿಟ್ಟು ಕೂಡ ಈ ಶೋಗೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪದೆ ಈ ಒಂದು 8ನೇ ತಾರೀಕು ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ದಯವಿಟ್ಟು ಕೂಡ ಆಗಮಿಸಿ ನಿಮ್ಮ ಕೈಲಾದಂತ ಒಂದು ಸಹಾಯಧನವನ್ನು ನೀಡೋ ಮುಖಾಂತರ ಈ ಶೋನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮ ಹಾಗೂ ಪತ್ರಿಕೆ ಮೂಲಕ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೂಡ ತಪ್ಪದೆ ಈ ಶೋನ ನೋಡಿ ಮತ್ತೆ ಅವರ ಬದುಕುಗಳು ಹಸಿನಾಗ್ಲಿಕ್ಕೆ ದಯವಿಟ್ಟು ಕೂಡ ನಿಮ್ಮ ಸಹಕಾರ, ಜನತೆ ಸಾರ್ವಜನಿಕರ ಸಹಕಾರ, ಯುವಜನತೆಯ ಸಹಕಾರ, ಎಲ್ಲರ ಸಹಕಾರ ಇರ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸರ್. 75,000 ರೂಪಾಯಿ ಖರ್ಚು ಬರ್ತಿದೆ ಒಂದಿನ ದಿನಕ್ಕೆ ನನಗೆ. ಯಾಕಂದ್ರೆ ನಾವು 25ರಿಂದ 30 ಜನ ಕಲಾವಿದರಿದ್ದೀವಿ. ಅವ್ರಿಗೆ ಇದರಲ್ಲಿ ಅವ್ರ ಸಂಬಳ ಇರ್ಬೋದು, ಅವ್ರ ಜೀವನ ಇರ್ಬೋದು, ಅವ್ರ ಮಕ್ಕಳು ಮದುವೆಗೆ ಇರ್ಬೋದು. ನಮ್ಮ ಹತ್ರ ಸಹಾಯ ಕೇಳ್ತಾರೆ ಅವರು. ನೀವು ಮಾಲೀಕರುಗಳಾದ್ರೆ, ಕಂಪ್ನಿ ಮಾಲೀಕರುಗಳಾದ್ರೆ ನೀವು ಏನಾದ್ರು ಸಹಾಯ ಮಾಡಿ ಅಂತ ಕೇಳಿದಾಗ ನಾವು ಅವ್ರ ಇದ್ರ ಮುಖಾಂತರ ಏನು ದುಡ್ಡು ಬರ್ತದೋ ಆ ದುಡ್ಡಿನಲ್ಲಿ ಹೆಚ್ಚಿಗೆ ಅವ್ರಿಗೂ ಸ್ವಲ್ಪ ಕೊಡ್ತೀವಿ. ಇದರಲ್ಲಿ ಒಂದಂತ ನಮಗೂ ನಮ್ಮ ಜೀವನಕ್ಕೆ ಇಟ್ಕೊಂಡು ಅವ್ರಿಗೂ ಕೊಡ್ತೀವಿ. ಹಾಗಾಗಿ ನಮಗೆ ಇಷ್ಟು ಬೇಕೇ ಬೇಕು. ಮೊದಲೆಲ್ಲ ನಾನು ಮಾಡ್ತಿದ್ದೆ, ಅಲ್ಲಿ 100 ರೂಪಾಯಿ ಆಣೆ ಎಲ್ಲ ಗೊತ್ತು ನಿಮಗೆಲ್ಲ. ಯಾಕಂದ್ರೆ 72ರಿಂದ ರಂಗಭೂಮಿಗೆ ಇರೋದು ನಾನು. ಹಾಗಾಗಿ ಇಷ್ಟು ಬೇಕು ಖರ್ಚು. ಯಾಕಂದ್ರೆ ಇಷ್ಟು ಮಾಡಿದ್ರೆ ಮಾತ್ರ ನಮ್ಗೆ ವರ್ಕೌಟ್ ಆಗುತ್ತೆ. ಅದು ಒಂದು 25-30 ಸಾವಿರ ಹೊಡಿಬೋದು, ಹೆಚ್ಚಿಗೆ ಬಳಸೋಕ್ಕಾಗಲ್ಲ. ಯಾಕಂದ್ರೆ ಪ್ರೋತ್ಸಾಹ ಬಹಳ ಕಡಿಮೆ ಸಿಗ್ತಿರೋದು. ಬಟ್ ಹಿಂದಿತ್ತು, ನಾವು 3-4 ಸಾರಿ ಕ್ಯಾಂಪ್ ಮಾಡಿದ್ವಿ ಇಲ್ಲಿ. ಕೋಲಾರ ಒಂದು 5-6 ಸಾರಿ ಕ್ಯಾಂಪ್ ಮಾಡಿದ್ವಿ. ವರ್ಷಾನುಗಟ್ಲೆ ಇದ್ದಿದ್ವಿ. ಅವಾಗೆಲ್ಲ ಪ್ರೋತ್ಸಾಹ ಸಿಕ್ತು. ಈಗೇನಪ್ಪ ಅಂದ್ರೆ ಒಂದು 20 ವರ್ಷದಿಂದ ಈಚೆ ಕಡಿಮೆ ಆಗ್ತಿದೆ ಅಣ್ಣ ಪ್ರೋತ್ಸಾಹ. ಹಾಗಾಗಿ ಅದಕ್ಕೆ ಇಷ್ಟು ರೇಟ್ ಇಟ್ಟರು. ಮೊದಲೆಲ್ಲ 50 ರೂಪಾಯಿ 100 ರೂಪಾಯಿ ನಾಟಕ ಆಡ್ತಿದ್ವಿ. ಪರಿಸ್ಥಿತಿ ಹಿಂಗೈತೆ. ಎಲ್ಲದೂ ರೇಟ್ ಇದೆಯಲ್ಲ, ನಿಮ್ಗೆಲ್ಲ ತಮಗೆಲ್ಲ ಗೊತ್ತಿದೆ. ಮಾಲೆಗಳಿಗೆ ಹೋದ್ರೆ ಇವತ್ತು 500ರಿಂದ 1000 ರೂಪಾಯಿ ಐತೆ. ಕೊಡ್ಬೇಕು. ವರ್ಕೌಟ್ ಆಗಲ್ಲ ಅದಕ್ಕೆ. ಅದರಿಂದ ಇಂಥವ್ರು ರಂಗಭೂಮಿ ಕಲಾವಿದರು ಬೆಳಿ. ಹೌದೌದು, ಯಾರು ಒತ್ತು ಕೊಡ್ತಾ ಇಲ್ಲ. ಹೌದು ಸರ್, ಕೊಡ್ಬೇಕು.